ಬ್ಯಾನರ್ ಬಡಿದಾಟದ ನಂತರ ತಣ್ಣಗಾಗಿದ್ದಂತಹ ಗಣಿನಾಡು ಬಳ್ಳಾರಿ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಅದು ಕೂಡ ಬೆಂಕಿ ರಾಜಕಾರಣದ ವಿಚಾರಕ್ಕೆ. ಹೌದು, ಏನಿದು ಬೆಂಕಿ ರಾಜಕಾರಣ? ಇದರಿಂದ ಆಗ್ತಾ ಇರುವಂತಹ ರಾಜಕೀಯ ಜಟಾಪಟಿ ಆದ್ರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಳ್ಳಾರಿ ಬ್ಯಾನರ್ ಗಲಾಟೆ ಬಳಿಕ ಬೆಂಕಿ ಪಾಲಿಟಿಕ್ಸ್. ಬೆಂಕಿಗೆ ಹೊತ್ತಿ ಉರಿದ ರೆಡ್ಡಿ ರಾಮುಲು ಮಾಡೆಲ್ ಹೌಸ್. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಕಾವು ಇನ್ನೂ ಕಮ್ಮಿಯಾಗಿಲ್ಲ. ಬ್ಯಾನರ್ ಫೈರ್ ತಣ್ಣಗಾಗುವ ಹೊತ್ತಿಗೆ ಗಣಿನಾಡಿನಲ್ಲಿ ಹೊಸ ಬೆಂಕಿ ಹೊತ್ತುಕೊಂಡಿದೆ. ಜಿ ಸ್ಕ್ವೇರ್ ಲೇಔಟ್ನಲ್ಲಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ ಹೊತ್ತುಕೊಂಡಿತ್ತು. ಅದೇ ಬೆಂಕಿಗೆ ಪೊಲಿಟಿಕಲ್ ಟ್ವಿಸ್ಟ್ ಸಿಕ್ಕಿದೆ. ಈ ಜಿ ಸ್ಕ್ವೇರ್ ಲೇಔಟ್ನಲ್ಲಿ ಘಟನೆ ಬೆನ್ನಲ್ಲೇ ತಮ್ಮ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಸ್ವತಃ ಶಾಸಕ ಜನಾರ್ದನ ರೆಡ್ಡಿ ದೂರಿದ್ದಾರೆ. ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದ ಅವರು, ಬಳ್ಳಾರಿಗೆ ಹೋಗಿ ನೋಡುತ್ತೇನೆ, ಆ ನಂತರ ಅದೆಲ್ಲದರ ಬಗ್ಗೆ ಮಾತನಾಡುವುದಾಗಿ ತಿಳಿಸಿದ್ದಾರೆ. ನಾನು ಶ್ರೀರಾಮುಲುವರ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಲೇಔಟ್, ಅದು ಆ ಲೇಔಟ್ ಅಲ್ಲಿ ಒಂದು ಮಾಡೆಲ್ ಹೌಸ್ ಕಟ್ಟಿದೀವಿ ನಾವು. ಅಲ್ಲಿ ಸೆಕ್ಯೂರಿಟಿ ಎಲ್ಲರಿಗೂ ಕೂಡ ಹೊಗೆ ಬರ್ತಾ ಇರೋದು ಕಂಡು ಸೆಕ್ಯೂರಿಟಿ ಬೈಕ್ ಗಳ ಹಾಕೊಂಡು ಅಲ್ಲಿಗೆ ಓಡೋಗೋದ್ರೊಳಗಡೆ ಅಷ್ಟೊತ್ತಿಗೆ ಆ ಬೆಂಕಿ ಹಚ್ಚಿರುವಂತ ಹುಡುಗರು ಕೂಡ ಈ ನಮ್ಮವರು ಬರ್ತಾ ಇರೋದು ನೋಡಿ ಅವ್ರು ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮವರು ವಿಡಿಯೋದಲ್ಲಿ ಕೂಡ ತುಂಬಾ ನೀಟಾಗಿ ವಿಡಿಯೋ ತೆಗೆದಿದ್ದಾರೆ. ಆ ಬೆಂಕಿ ಹಚ್ಚಿರುವಂತ ಹುಡುಗರೇ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಸಿಗಾಕೊಂಡಿದ್ದಾರೆ. ಇವತ್ತು ಈ ಘಟನೆ ನಡೆದಿರುವಂತದ್ದು ಮತ್ತೆ ಮೊನ್ನೆ ನಮ್ಮ ಮನೆ ಮೇಲೆ ಆ ದಾಳಿಗೆ ಬಂದ ಹುಡುಗರು ಕೂಡ ವಿತ್ ಪೆಟ್ರೋಲ್ ಬಾಂಬ್ಸೇ ಬಂದಿರೋದು. ಬ್ಯಾನರ್ ಗಲಾಟೆ ದಿನವೇ ಬೆಂಕಿ ಹಚ್ಚುವ ಬೆದರಿಕೆ. ಕಾಂಗ್ರೆಸ್ ವಿರುದ್ಧ ಗುಡುಗಿದ ಸೋಮಶೇಖರ್ ರೆಡ್ಡಿ. ಬಳ್ಳಾರಿಯಲ್ಲಿ ಈಗ ನಡೆದಿರುವ ಘಟನೆಗೆ ಕಾಂಗ್ರೆಸ್ನವರೇ ಕಾರಣ ಅಂತ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಬ್ಯಾನರ್ ಗಲಾಟೆ ಆದಾಗ ಬೆಂಕಿ ಹಚ್ಚುತ್ತೇನೆಂದು ಹೇಳಿದ್ರು. ಅಂದಿನ ಘಟನೆಗೆ ಸಾಕ್ಷಿ ಎಂಬಂತೆ ಈಗ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹಚ್ಚಿದವರನ್ನ ಹಿಡಿಯಲು ಪ್ರಯತ್ನಿಸಿದ್ದವು ಎಂದು ದೂರಿದ್ದಾರೆ. ಫಸ್ಟ್ ಬಂದು ಗ್ಲಾಸ್ ಡೋರ್ಸ್ ಎಲ್ಲ ಕಂಪ್ಲೀಟ್ ಹೊಡೆದಾಕ್ಬಿಟ್ಟು ಒಳಗಡೆ ಬಂದು ಪೆಟ್ರೋಲು ಮತ್ತು ಡೀಸೆಲ್ ಹಾಕಿ ಎಲ್ಲ ಏನು POP ಮತ್ತು ಡೋರ್ಸು, ಸೋಫಾ ಸೆಟ್ಸು, ಬೆಡ್ಸು ಎಲ್ಲ ಕಂಪ್ಲೀಟ್. ಇದು ಮಾಡಲ್ ಹೌಸ್ ರುಕ್ಮಿಣಿ ಲೇಔಟ್, ನಮ್ಮ ತಾಯಿ ಹೆಸರಲ್ಲಿ ಲೇಔಟ್ ಮಾಡಿದ್ದೀವಿ. ಇದು ಏನು ಭಸ್ಮಾಸುರ ಭರತ್ ರೆಡ್ಡಿ ಇದ್ದಾರೋ ಅವ್ರು ಹೇಳಿದ್ರಲ್ಲ, ನಾನು ಬಳ್ಳಾರಿನ ಭಸ್ಮ ಮಾಡ್ತೀನಿ, ನಾನು ಸಹನೆ ಕಡಿಮೆ ಆಗ್ಬಿಟ್ರೆ ಇಲ್ಲ ಜನಾರ್ದನ ರೆಡ್ಡಿ ಮನೆ ಸುಟ್ಟೋಗ್ಬಿಡ್ತಿದ್ದೆ ಅಂತ ಹೇಳಿದರು. ಈಗ ಅದನ್ನು ಭಸ್ಮ ಮಾಡಿ ಅವರ ಒಂದು ಸೇಡನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಮನೆಗೆ ಬೆಂಕಿ ಬಿದ್ದಿರುವ ಘಟನೆ ಬಗ್ಗೆ ಬಳ್ಳಾರಿ SP ಡಾಕ್ಟರ್ ಸುಮನ್ ಪನ್ನೇಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮನೆ ಬಳಿಯಲ್ಲಿ ಕತ್ತಲು ಇದೆ. ಘಟನೆ ಬಗ್ಗೆ ತನಿಖಾ ಅಧಿಕಾರಿಗಳು ಹೋಗಿದ್ರು. ಕತ್ತಲು ಹಿನ್ನೆಲೆ ಬೆಳಗ್ಗೆ FSL ಟೀಮ್ ತನಿಖಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತೀವಿ. ಸದ್ಯ ಇದುವರೆಗೂ ಯಾವುದೇ ದೂರು ನೀಡಿಲ್ಲ. ಆರೋಪಿಗಳ ಬಂಧನಕ್ಕೆ ಮನವಿ ನೀಡಿದ್ದಾರೆ. ಮನವಿ ಅನ್ವಯ ಕ್ರಮಕ್ಕೆ ಮುಂದಾಗ್ತೀವಿ ಎಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಬಟ್ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಈ ಕುರಿತು ಈಗ ಯಾವ ದೂರು ಕೂಡ ನಮಗೆ ರಿಸೀವ್ ಆಗಿಲ್ಲ. ದೂರು ರಿಸೀವ್ ಆದ ತಕ್ಷಣ ನಾವು ಅಕಾರ್ಡಿಂಗ್ಲಿ ಯಾವ ಸೆಕ್ಷನ್ಸ್ ಬರುತ್ತೆ ನೋಡಿಕೊಂಡು ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತೆ. ಮತ್ತು ಈಗ ಅವ್ರೇನು ನಮಗೆ ಲೀಡ್ ಕೊಡ್ತಾ ಇದ್ದಾರೆ, ಕೆಲವರು ಇದ್ದರು ಮಿಸ್ಕ್ರಿಯೆಂಟ್ಸ್ ಅಂತ ಹೇಳಿ, ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡು ಆ ಆ್ಯಂಗಲಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಕ್ರೈಮ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಬಳಿಕ ಬೆಂಕಿ ಪಾಲಿಟಿಕ್ಸ್ ಶುರುವಾಗಿದೆ. ರಾತ್ರೋರಾತ್ರಿ ಘಟನೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಗರದ ರಾಯಲ್ ವೃತ್ತದಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಹಚ್ಚಿದ ವ್ಯಕ್ತಿಗಳನ್ನ ಬಂಧಿಸುವಂತೆ ಬಿಗಿಪಟ್ಟು ಹಿಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರ ಜೊತೆ ಬಿಜೆಪಿ ಕಾರ್ಯಕರ್ತರು ವಾಗ್ವಾದ ಮಾಡಿದ್ರು. ಒಟ್ನಲ್ಲಿ ಎಲ್ಲವೂ ಮುಗೀತು ಅನ್ನೋದ್ರಲ್ಲೇ ಹೊಸ ಬೆಂಕಿ ಹೊತ್ತಿಕೊಂಡಿದೆ. ಈಗ ಹೊತ್ತಿರುವ ಬೆಂಕಿ ಇನ್ನೂ ಅದೆಲ್ಲಿಗೆ ವ್ಯಾಪಿಸುತ್ತೋ ಕಾದು ನೋಡಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ.